ನಮಸ್ತೆ. ಬಲಿಷ್ಠ ಭವ್ಯ ಭಾರತ ಬಂಧುಗಳಿಗೆ ಜೀವನ್ ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾಳೆನೇ ಎಲ್ಲರೂ ಕಾಯ್ತಾ ಇರುವಂತಹ ಮಹಾರಾತ್ರಿ ಯಾವುದು? ಶಿವರಾತ್ರಿ. ಅತ್ಯಂತ ಶುಭವಾದಂಥ ರಾತ್ರಿ. ಈ ಮಹಾಶಿವರಾತ್ರಿಯನ್ನು ನಾವು ಸನಾತನ ಧರ್ಮದವರು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು. ಅದರ ಬಗ್ಗೆ ಹಲವಾರು ರೀತಿಯಲ್ಲಿ ಹಲವಾರು ವಿಚಾರಗಳನ್ನು ತಿಳಿಸ್ಬಿಟ್ಟಿದ್ದಾರೆ. ಆದರೆ ನನಗನಿಸಿದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ, ಜಗದ ಒಡೆಯ ಆ ಜಗದೀಶ, ಸಕಲ ಜೀವಿಗಳ ಒಡೆಯ ಆ ಸರ್ವೇಶ, ನಮ್ಮೆಲ್ಲರ ಶ್ವಾಸ ಆ ಈಶ, ಪ್ರತಿ ಜೀವಕೋಶಗಳಲ್ಲೂ ಇರುವನು ಆ ಪರಮೇಶ, ಅವ ನೆಲೆಸಿರುವ ತಾಣ ಭಾರತ ದೇಶ, ಸರ್ವೇ ಜನ ಸುಖಿನೋ ಭವಂತು ಎಂದು ಹೇಳುವುದು ಅವನ ಸಂದೇಶ. ದಿವ್ಯ ಸಂದೇಶ ಅಲ್ವಾ? ಭಾರತ ದೇಶದಲ್ಲಿರುವಂಥ ಈ ದೇವಾನುದೇವತೆಗಳು ಇವರು ಸರ್ವೇ ಜನ ಸುಖನೋ ಭವಂತು, ಇಡೀ ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಹೇಳುವಂಥ ಏಕೈಕ ದೇವತೆಗಳು, ದೇವರು ಅಂತಂದರೆ ಅದು ನಮ್ಮ ಸನಾತನ ಧರ್ಮದಿಂದ ಮಾತ್ರ. ಬೇರೆ ಇನ್ಯಾವುದೇ ಮತಗಳಲ್ಲಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಸೊ ಇಂತಹ ಉತ್ತಮವಾದಂಥ ಪವಿತ್ರವಾದಂಥ ಸನಾತನ ಧರ್ಮದಿಂದ ಬಂದಿರುವಂಥವ್ರು ನಾವೆಲ್ಲರೂ ಕೂಡ ಈ ಹಬ್ಬವನ್ನು ವಿಜೃಂಭಣೆಯಿಂದ ಜಾಗೃತರಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು. ಇದರ ಬಗ್ಗೆ ಗಂಟೆಗಳ ಗಟ್ಟಲೆ ನಾನು ಮಾತಾಡ್ಬೋದು. ಆದರೆ ಇದು ವಾಸ್ತವಕ್ಕೆ ಸಂಬಂಧಪಟ್ಟದಕ್ಕೋಸ್ಕರ ಒಂದು ಸಣ್ಣ ಸಂದೇಶ. ಆ ಭಗವಂತ ಆ ಶಿವನ ಕೃಪಾ ಕಟಾಕ್ಷದಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್, ಉಲ್ಲಾಸ, ಉತ್ಸಾಹ ಯಥೇಚ್ಛವಾಗಿ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಚಾರಕ್ಕೆ ಬರೋಣ. ಏನು ಶನಿವಾರ ಆದರೆ ಕಾಮನ್ ಮಿಸ್ಟೇಕ್ಸ್ ಇನ್ ವಾಸ್ತು. ಎರಡನೇದು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಮನೆಯಲ್ಲಿ ಫ್ಯಾಮಿಲಿಯೊಳಗೆ ಗೊಂದಲ ಇಲ್ಲದೆ ಇರೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೂರನೇದೊಬ್ಬರು ಮಾಡಿದರೆ ನಾರ್ತ್ ಈಸ್ಟಲ್ಲಿ ಗ್ರಿಲ್ ಡೋರ್. ನಾರ್ತ್ ಈಸ್ಟ್ ಸುಮಾರು ಪ್ರಶ್ನೆಗಳು ಬರ್ತಾನೇ ಇದೆ. ಓಕೆ, ಎಲ್ಲವನ್ನು ಕೂಡ ಸಮಂಜಸವಾಗಿ ಸರಿಯಾದ ವೈಜ್ಞಾನಿಕ ಹಿನ್ನೆಲೆಯ ಜೊತೆಗೆ ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಇದರಲ್ಲಿ ಮೊಟ್ಟ ಮೊದಲಾಗಿ ಏನು ಅಂತಂತಂದರೆ, ಒಬ್ರೇನು ಕೇಳ್ತಾ ಇದ್ದಾರೆ, ನಾರ್ತ್ ಈಸ್ಟ್ ಅವ್ರದ್ದೇನೋ ಕಟ್ಟಾಗಿದೆ ಅಂತ ಇರಬೇಕು. ಅವ್ರದ್ದು ಹಿಂಗೋ ಕಟ್ಟಾಗಿರ್ಬೇಕು ಅವ್ರಿಗೆ. ಓಕೆ, ಹಿಂಗೆ ಕಟ್ಟಾಯ್ತು ಅಂತಾರೆ. ಇದು ನಾರ್ತ್ ಈಸ್ಟ್ ಕಟ್ಟಾಗಿದೆ ಗುರುಗಳೇ. ಹಾಗಾಗಿ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಗ್ರಿಲ್ಲನ್ನು ಮಾಡ್ಕೊಂಡು ಇಲ್ಲೂ ಗ್ರಿಲ್ಲನ್ನು ಮಾಡ್ಕೊಂಡಿದ್ದೀನಿ, ಇದು ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಗ್ರಿಲ್ ಮಾಡ್ಕೊಂಡು ಹೀಗೂ ಗ್ರಿಲ್ ಮಾಡ್ಕೊಂಡಿದ್ದೀನಿ, ಪ್ಲಸ್ ಈಸ್ಟ್ ಕಡೆಗೆ ನಾನು ಮಿರರನ್ನು ಇಟ್ಕೊಂಡಿದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಗ್ರಿಲ್ಲನ್ನು ಮಾಡ್ಕೊಂಡಿದ್ರೆ ವೆರಿ ಇಂಪಾರ್ಟೆಂಟ್. ಆದರೆ ನಾರ್ತ್ ಈಸ್ಟ್ ಕಟ್ಟಾಗಿರೋದು ಯಾವುದ್ರ ಮೂಲಕ ಅಂತಂದರೆ, ನಿಮ್ಮ ಮನೆಯ ಪಾಯ ಏನಾದರೂ ಹೀಗಿಲ್ಲ ಅಂತ ಹೇಳಿದ್ರೆ ನೀವು ಮೇಲ್ಗಡೆ ಏನೇ ಕವರ್ ಮಾಡಿದ್ರು ಕವರ್ ಆಗೋದಿಲ್ಲ. ಅದು ನಾರ್ತ್ ಈಸ್ಟು ಸರಿ ಹೋದಂಗೆ ಇರೋದಿಲ್ಲ. ಹಾಗೇನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಅದೆಷ್ಟು ಕಟ್ಟಾಗಿದೆಯೋ ಅಷ್ಟಕ್ಕೆ ನೀವು ಒಂದು ಕೋರ್ಸ್ ಇಟ್ಟಿಗೆಲ್ಲಾದರೂ ಕಟ್ಬೋದು, ಬ್ಲಾಕಲ್ಲಾದರೂ ಕಟ್ಬೋದು. ಅದು ಯಾವುದು ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇಲ್ಲಿಂದ ಇಲ್ಲಿಗೆ ಹೇಳ್ತಾ ಇದ್ದೀನಲ್ಲ, ಕಾಪರ್ ವೈರ್, ಕಾಪರಲ್ಲಿ ನೀವು ಎಲ್ಲಿಂದ ಎಲ್ಲಿ ತನಕ ಕಟ್ಟಾಗಿದೆಯೋ ಕಾಪರ್ ತಂತಿ ಅಥವಾ ರಾಡ್, ಸರಳು ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಈ ಸರಳನ್ನು ಅಥವಾ ರಾಡನ್ನು ಇಲ್ಲಿಂದ ಇಲ್ಲಿ ತನಕ ಕನೆಕ್ಟ್ ಮಾಡಿದ್ರೆ ನಿಮಗೆ ವಾಸ್ತು ಪುರುಷನ ತಲೆಯ ಭಾಗ ಸರಿ ಹೋದಂಗೆ ಆಗುತ್ತೆ. ಇದೇನಾಗಿದೆ, ಈಗ ಕಟ್ಟಾಗಿದೆ, ಸರಿ ಮಾಡಬೇಕು ಅಂತಾಗ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ. ಎನರ್ಜಿ ಪ್ರಾಪರಾಗಿ ಇಲ್ಲಿಂದ ಫ್ಲೋ ಆಗ್ತಾ ಹೋಗ್ತಾ ಇರುತ್ತೆ. ಯಾರು ನಾರ್ತ್ ಈಸ್ಟ್ ಅಂತ ಕೇಳಿದ್ರಲ್ಲ, ಅಲ್ಲೊಂದು ಮಿರರ್ ಹಾಕ್ಕೊಂಡಿದ್ದೀನಿ ಓಕೆ ಅಂತ ಕೇಳಿದ್ದೀರ ನೀವು. ಈ ಮಿರರ್ ಓಕೆ, ತೊಂದರೆ ಏನಿಲ್ಲ. ಓಕೆ, ಈಸ್ಟ್ ಭಾಗದಲ್ಲಿ ಇಟ್ಕೊಂಡಿದ್ದೀರ ಒಂದು ಮಿರರು, ರೈಟ್ ಆಯಿತು. ಮತ್ತೊಂದು ಹೇಳಿದಿರ ಬ್ಲೂ ಕಲರ್ ಪೇಂಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಬ್ಲೂ ಕಲರ್ ಪೇಂಟ್ ಕೂಡ ಜಲತತ್ವವನ್ನು ಸೂಚಿಸುವಂಥದ್ದು, ಈಶಾನ್ಯಕ್ಕೆ ಪ್ರಮುಖವಾದಂಥ ಬಣ್ಣ, ಅದು ಕೂಡ ಓಕೆ. ಏನು ಮಾಡ್ಕೊಂಡಿದ್ದಾರೆ ಸರಿ. ಆದರೆ ವೆರಿ ಇಂಪಾರ್ಟೆಂಟ್ ಹೇಳೋದಲ್ಲ, ಈ ಕಾಪರ್ ರಾಡನ್ನು ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಗೋಡೆಯಿಂದ ಗೋಡೆಗೆ ಈ ಥರ ಎಲ್ ಶೇಪಲ್ಲಿ ಕನೆಕ್ಟ್ ಮಾಡಿದಾಗ ಏನಾಯ್ತು ಅಂದರೆ ವಾಸ್ತು ಪುರುಷನ, ಯಾಕಂದರೆ ವಾಸ್ತು ಪುರುಷ ಒಂದು ಭೂಮಿ ಮೇಲೆ ಇರೋವಂಥದ್ದು. ನಾವೇನು ಮಾಡ್ತಾಯಿದ್ದೀವಿ, ಆಕಾಶಕ್ಕೆ ಸ್ಪೇಸಿಗೆ ಮಾಡ್ತಾಯಿದ್ದೀವಿ, ಬಟ್ ಭೂಮಿಗೆ ಮಾಡಬೇಕು. ಭೂಮಿ ಮಾಡೋದ್ರಿಂದ ಏನಾಗುತ್ತೆ, ಅದು ಕರೆಕ್ಟಾಗಿ ವಾಸ್ತು ಪುರುಷನ ತಲೆಯ ಭಾಗ ಸರಿಯಾದ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತದೆ. ಓಕೆ, ಮತ್ತೊಬ್ಬರು ಮನೆಯಲ್ಲಿ ಕನ್ಫ್ಯೂಷನ್ನು, ಮನೆಯಲ್ಲಿ ಕಿತ್ತಾಟ, ಅರಚಾಟ, ಗೊಂದಲಗಳು ಹೆಚ್ಚಾಗಿದೆ ಅಂತಂದಾಗ, ಎಲ್ಲಿ ಗೊಂದಲಗಳು ಹೆಚ್ಚಾಗುತ್ತೆ ಅಂತಂದರೆ, ಯಾರಯ್ಯ ಮನೆಯ ಈಶಾನ್ಯ ಭಾಗ ಕೆಟ್ಟಿರುತ್ತೋ ಅವರ ಮನೆಯಲ್ಲಿ ಗೊಂದಲಗಳು ಇದ್ದಿದ್ದೇ.
ಯಾರಿಗೆ ತಲೆ ನೆಟ್ಟಗಿರಲ್ವೋ ಅವ್ರಿಗೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಕಾಡ್ತಾನೆ ಇರ್ತದೆ, ಎಲ್ಲ ರೀತಿಯ ಗೊಂದಲಗಳು ಕಾಡ್ತಾನೆ ಇರ್ತದೆ, ಎಲ್ಲ ರೀತಿಯ ಅನುಮಾನಗಳು ಕಾಡ್ತಾನೆ ಇರುತ್ತೆ. ಯಾವ ಮನುಷ್ಯನಿಗೆ ಹೆಚ್ಚಾಗಿ ಅನುಮಾನ ಬರ್ತಾ ಇರುತ್ತೋ, ಅವಮಾನ ಬರ್ತಾ ಇರ್ತದೋ, ಮತ್ತು ಜೀವನದಲ್ಲಿ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕೆ ಆಗ್ತಾ ಇರಲ್ವೋ, ಅಂದರೆ ಮೈಂಡಲ್ಲಿ ಕ್ಲಾರಿಟಿ ಇರೋದಿಲ್ವೋ, ಯಾರ ಜೊತೆ ಹೆಂಗಿರಬೇಕು, ಏನಿರಬೇಕು, ಎಂಥದ್ದಿರಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು, ಯಾವ ರೀತಿ ಅದನ್ನು ಬಳಸ್ಕೋಬೇಕು ಅನ್ನೋಂಥ ಒಂದು ವೈಚಾರಿಕ ವಿಚಾರಗಳು ಮನಸ್ಸಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ಮನೆಯಲ್ಲಿ ಗೊಂದಲಗಳು ಬಂದೇ ಬರ್ತದೆ. ಅದಕ್ಕೇನು ಮಾಡಬೇಕು, ನಿಮ್ಮ ಮನೆಯ ಈಶಾನ್ಯ ಭಾಗವನ್ನು ಸರಿಯಾಗಿ ನೋಡ್ಕೋಬೇಕು. ಈಶಾನ್ಯ ಭಾಗದಲ್ಲಿ ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಇದ್ದರೆ, ಭೂತತ್ವಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಇದ್ದರೆ, ವಾಯು ತತ್ವಗಳಿಗೆ ಸಂಬಂಧಪಟ್ಟ ವಸ್ತುಗಳಿದ್ದರೆ ಅದನ್ನೆಲ್ಲವನ್ನು ಕೂಡ ನೀವು ತೆಗಿಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅಂತಾರೆ. ಈಶಾನ್ಯ ಭಾಗವನ್ನು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಫ್ಲೋ ಆಫ್ ಎನರ್ಜಿ ಚೆನ್ನಾಗಿರುತ್ತೆ. ಯಾವಾಗ ಎನರ್ಜಿ ಕರೆಕ್ಟಾಗಿ ಬರ್ತಾ ಇರುತ್ತೋ ನನ್ನ ಚಿಂತನೆಗಳು ಪ್ರಗತಿಯ ಕಡೆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಯಾರು ಈ ಪ್ರಶ್ನೆ ಕೇಳಿದ್ರು ಅದು ವೆರಿ ಇಂಪಾರ್ಟೆಂಟ್. ಏನು ಹೇಳ್ತೀನಿ ಅಂತಂದರೆ, ಈಶಾನ್ಯ ಭಾಗವನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪ್ರತಿದಿನ ನೀವು ಈಶಾನ್ಯದಲ್ಲಿ ಕೂತ್ಕೊಂಡು, ಪ್ರಿಫರಬಲಿ ಬ್ಲೂ ಕಲರ್ ಮ್ಯಾಟು ಅಥವಾ ಬ್ಲೂ ಕಲರ್ ಚೇರ್ ಇಟ್ಕೊಂಡು ನಾರ್ತ್ ಈಸ್ಟನ್ನು ನೋಡ್ತಾ ನೀವು ಮೆಡಿಟೇಷನನ್ನು ಮಾಡ್ತಾ ಹೋಯಿತು ಅಂತಂದರೆ ಆ ಕಾಸ್ಮಿಕ್ ಎನರ್ಜಿ ಪ್ಲಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಹರಿದು ನಮಗೆ ಸಚ್ಚಿಂತನೆಗಳನ್ನು, ಸದ್ಭಾವನೆಗಳನ್ನು, ಸದುದ್ದೇಶಗಳನ್ನು, ಸತ್ಕಾರಗಳನ್ನು ಮಾಡುವಂಥ ಶಕ್ತಿ ಚೈತನ್ಯವನ್ನು ಯಥೇಚ್ಛವಾಗಿ ಕೊಡ್ತಾ ಇರುತ್ತೆ. ಮನೆಯಲ್ಲಿ ಆಹ್ಲಾದಕರವಾದಂಥ ವಾತಾವರಣ, ಆರೋಗ್ಯಕರವಾದಂಥ ವಾತಾವರಣ ಮತ್ತು ಉತ್ತಮ ಬಾಂಧವ್ಯಗಳನ್ನು ಬೆಳೆಸಿಕೊಳ್ಳುವಂಥ ವಾತಾವರಣವನ್ನು ಅದು ಸೃಷ್ಟಿ ಮಾಡುತ್ತೆ. ಓಕೆ, ಗಟ್ ಇಟ್ ರೈಟ್. ಕಾಮನ್ ಮಿಸ್ಟೇಕ್ಸ್ ಸುಮಾರು ಜನ ನಾನು ಕೇಳ್ತಾ ಇರ್ತೀನಿ. ಭಾಳ ಜನ ಬರ್ತಾ ಇರ್ತಾರೆ, ಗುರುಗಳೇ ಮನೆ ಕಟ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಹಳೆಯದು ನಮ್ಮೂರಲ್ಲಿ ಯಾವುದೋ ಒಂದು ಮನೆ ಇದೆ, ಆ ಮನೆಯನ್ನು ಹೊಡಿತಾ ಇದ್ದಾರೆ, ಆ ಮನೆಯಲ್ಲಿ ಇರುವಂತಹ ಬಾಗಿಲಾಗಿರ್ಬೋದು, ಕಿಟಕಿ ಆಗಿರ್ಬೋದು, ಇದನ್ನೆಲ್ಲ ತಗೊಂಡ್ಬಂದು ನಾನು ನಮ್ಮ ಮನೆಗೆ ಬಳಸ್ಕೋಬೋದಾ ಅಂತ ಕೇಳ್ತಾ ಇರ್ತಾರೆ. ನಾನು ನೆಕ್ಸ್ಟ್ ಕೇಳೋಂಥವ್ರ ಪ್ರಶ್ನೆಗೆ, ಆ ಮನೆಯಲ್ಲಿ ಬಾಳಿ ಬದುಕಿದಂಥವ್ರು ತುಂಬ ಚೆನ್ನಾಗಿದ್ದೀರಾ, ಇಲ್ಲ ಅಧೋಗತಿಗೆ ಹೋದ್ರಾ, ಇಲ್ಲ ಉನ್ನತಿಗೆ ಹೋದ್ರಾ ಅಂತ ಕೇಳ್ತೀನಿ. ಅವರು ಉನ್ನತಿಗೆ ಹೋಗಿದ್ದಾರೆ ಅಂತಂತಂದರೆ, ಇದಕ್ಕಿಂತ ಈ ಮನೆ ತುಂಬ ದೊಡ್ಡ ಮನೆ ಇತ್ತು, ಆಯಿತು, ಅಲ್ಲಿಂದ ಮುಂದೆ ಅವರು ಇನ್ನೂ ದೊಡ್ಡ ಮನೆ ಕಟ್ಕೊಂಡು ಮಾಡಿಕೊಂಡು ತುಂಬ ಚೆನ್ನಾಗಿದ್ದಾರೆ, ಸಕಲ ಐಶ್ವರ್ಯಗಳು ಅವರಲ್ಲಿ ಚೆನ್ನಾಗಿದೆ ಅಂತಂತಂದರೆ ಅಂಥ ವಸ್ತುಗಳೆಲ್ಲ ಬಳಸಿ ಅಂತ ಹೇಳ್ತೀನಿ. ಇಲ್ಲ ಗುರುಗಳೇ, ಇದ್ದರೂ ಅವರು ಇದ್ದಕ್ಕಿದ್ದಂಗೆ ಅವ್ರಿಗೇನೋ ಕಷ್ಟ ಬಂತು, ನಷ್ಟ ಬಂತು, ಸಂಕಷ್ಟ ಬಂತು, ಎಲ್ಲ ರೀತಿಯಲ್ಲೂ ಲಾಸ್ಗಳಾಯಿತು, ಹಾಗಾಗಿ ಬೇರೆ ವಿಧಿ ಇಲ್ಲದೆ ಅಷ್ಟು ಚೆನ್ನಾಗಿದ್ದಂಥ ಮನೆಯನ್ನು ಬಿಟ್ಬಿಟ್ಟು ಹೋದರು, ಬೇರೆ ಇನ್ಯಾರೋ ಬಂದು ಆ ಮನೆಯನ್ನು ಕೊಂಡ್ಕೊಂಡು ಅದನ್ನು ಒಡೆದಾಕಿ ಅಲ್ಲಿ ಬೇರೆ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದಾರೆ, ಆ ವಸ್ತುಗಳನ್ನು ತರಬಹುದಾ? ಖಂಡಿತವಾಗ್ಲೂ ಬೇಡ ಅಂತ ಹೇಳ್ತೀನಿ. ಎಷ್ಟೋ ಕಡೆ ನೋಡಿದ್ದೀನಿ ನಾನು, ವಾಸ್ತುಗೆ ಅಂತ ಹೋದಾಗ ಮಾಡಿದಾಗ ಏನು ಮಾಡಿರ್ತಾರೆ ಅವರು, ನಂಗೆ ಗೊತ್ತಾಗ್ಬಿಡುತ್ತೆ ಅದು, ಆ ಮೇನ್ ಡೋರ್ ಡಿಸೈನ್ಸ್ಗಳು, ಆ ಬಾಗಿಲುಗಳ ಡಿಸೈನ್ಸು, ಆ ಕಿಟಕಿಗಳ ಡಿಸೈನ್ಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇದೆಲ್ಲ 40 ವರ್ಷಕ್ಕೆ ಮುಂಚೆಗೆ 50 ವರ್ಷಕ್ಕೆ ಮುಂಚೆ ಮಾಡಿರೋಂಥ ಡಿಸೈನ್ಗಳು ಅಂತ ನಂಗೆ ಅರ್ಥ ಆಗುತ್ತೆ. ಕೇಳ್ತೀನಿ ನಾನು, ಈ ಕಿಟಕಿ ಬಾಗಿಲು ಇದನ್ನೆಲ್ಲರೂ ಎಲ್ಲಿಂದ ತಂದ್ರ ಮಾಡಿದ್ರ, ನೀವು ಹೊಸದಾಗಿ ಮಾಡಿಸಿರ, ಅಥವಾ ಬೇರೆ ಎಲ್ಲೋ ಇದ್ದಿದ್ದು ಬಿಕರಿಗೆ ಇದ್ದಿರ್ತದ್ದು ಸೆಕೆಂಡ್ ಹ್ಯಾಂಡ್ಲು ಅಥವಾ ಫ್ರೀ ಬಂದಿದ್ದು ತೊಗೊಂಬಂದು ಇಟ್ಕೊಂಡ್ರ ಅಂತಂದು ಅವ್ರು ಹೇಳ್ತಾರೆ. ಹೌದು, ಎಲ್ಲ ಯಾರೋ ಮನೆ ಹೊಡಿತಾ ಇದ್ರು, ನೋಡಿದ್ವಿ, ಮಾಡಿದ್ವಿ, ಅದನ್ನು ತೊಗೊಂಬಂದು ಇಟ್ಕೊಂಡು 1000-2000 ಕೊಟ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ವಿ. ಸೊ ಅಲ್ಲಿಂದ ಇವರಿಗೆ ಅವನತಿ ಆಗ್ತಾ ಇರ್ತದೆ. ಯಾಕೆ ಅಂತಂದರೆ ಆ ಮನೆಯಲ್ಲಿ ವಾತಾವರಣ ಹೆಂಗೆ ಕ್ರಿಯೇಟ್ ಆಗಿರುತ್ತೆ ಅಂದರೆ, ಉನ್ನತಿಯನ್ನು ಹೊಂದಿರ್ತಾರೆ ಅಂತಂದರೆ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿತ್ತು ಅಂತ ಅರ್ಥ. ಅದರಲ್ಲಿರುವಂಥ ಪದಾರ್ಥಕ್ಕೆ ಎಲ್ಲದಕ್ಕೂ ಕೂಡ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಅರ್ಥ. ಆ ಮನೇಲಿ ಅವ್ರು ಚೆನ್ನಾಗಿ ಬಾಳಿಲ್ಲ ಅಂತ ಹೇಳಿದ್ರೆ ಆ ಮನೆಯ ಎಲ್ಲ ವಸ್ತುಗಳಲ್ಲೂ ಕೂಡ ಅವರ ಆ ನೆಗೆಟಿವಿಟಿ ತುಂಬಿಕೊಂಡಿರುತ್ತೆ. ಅದನ್ನು ತಮ್ಮ ನಾನು ಇಟ್ಕೊಂಡ್ರೆ ಏನಾಯ್ತೆ, ನಮಗೂ ಕಾಯಿಲೆ ಕಸಾಲೆ ಬಂದೇ ಬರುತ್ತೆ. ಕಾಯಿಲೆ ಕಸಾಲೆ ಇರೋರ ಜೊತೆ ನಾವು ಓಡಾಡಿದ್ರೆ ಅವರಲ್ಲಿರುವಂಥ ಕಾಯಿಲೆ ಕಸಾಲೆಗಳು ನಮ್ಗೆ ಅಂಟ್ಕೊಳುತ್ತೆ. ಆರೋಗ್ಯಯುತವಾದಂಥರ ಜೊತೆ ನಾವು ಓಡಾಡಿದ್ರೆ ನಮಗೆ ಯಾವುದೇ ರೀತಿಯಂಥ ಕಾಯಿಲೆಗಳು ಬರೋದಿಲ್ಲ. ಸೊ ಇದೊಂದು ದೊಡ್ಡ ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ, ಈ ಮಿಸ್ಟೇಕನ್ನು ಮಾಡಬೇಡಿ ಅಂತಲೇ ಹೇಳ್ತೀನಿ. ಭಗವಂತ ಎಲ್ರಿಗೂ ಕೂಡ ವಿಶೇಷವಾಗಿ ನಾಳೆ ಶಿವರಾತ್ರಿ, ಶಿವನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.